ಈಗ ನಮ್ದು ಒಂದು ಸ್ವಲ್ಪ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಗೆ ಎಲ್ಲರೂ ಬದ್ಧವಾಗಿರ್ಬೇಕು. ಇಷ್ಟುವರೆಗೆ ಮಾತಾಡಿದ್ರಿ, ಬಟ್ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ನನ್ನ ಕಂಡೀಷನ್ ಪ್ರಕಾರ ನೀವು 2 ಗಂಟೆ, ಅರ್ಧ ಗಂಟೆ ನಾನೆಲ್ಲ ಇನ್ಸ್ಪೈರ್ ಮಾತಾಡಿ ಹೊರಟೋದು, ಬಟ್ ನಿಮ್ಗೆ ಯೂಸ್ ಆಗೋದು ಅನ್ನೋ ಉದ್ದೇಶದಿಂದ ನಾನು ಏನು ಹೇಳ್ತೀನೋ ನೀವು ಅದೇ ರೀತಿ ಸ್ಪಂದಿಸಬೇಕು. ಓಕೆನಾ? ಫಸ್ಟು ಬರ್ತಿದೆ. ಓಕೆ, ಫಸ್ಟ್ 1 ಅಂದ್ರೆ 1 ನಿಮಿಷ ಹೊಡೆಯಿರಿ, 2 ಅಂದ್ರೆ 2 ಅಂತ ಹೊಡೆಯಿರಿ, 3 ಅಂದ್ರೆ 3 ಹೊಡೆಯಿರಿ, 4 ಅಂದ್ರೆ 4 ಹೊಡೆಯಿರಿ. 1 2 3 4 1 2 3 4. ಇನ್ನೊಂದು ಕಂಡೀಷನ್, ಇದನ್ನು ಫಾಲೋ ಮಾಡಿ. ನಾನು ಹೇಳಿದಾಗ ಮಡಿಯಲ್ಲಿ ಇಟ್ಕೊಳ್ಳಿ. 1 2ನೇ ರೂಲ್ಸ್, ನಾನು ಹಾಯ್ ಮೊಬೈಲ್ ಫಿಟ್ ಮಾಡ್ತೀನಿ. ಸರಿ ನಾನು ಹಾಯ್ ಅಂದಾಗ ನೀವು ಹಲೋ, ನಾನು ಹಲೋ ಅಂದಾಗ ನೀವು ಹಾಯ್ ಅಂತ. ಈಗ ಫಸ್ಟ್ ಒಂದು ಕಂಡೀಷನ್ ಹೇಳಿ ಚಪ್ಪಾಳೆ. 2ನೇದು ಹಾಯ್ ಹಾಯ್ ಹಲೋ ಹಲೋ ಹಾಯ್ ಹಲೋ, ಇದು 2ನೇ ಕಂಡೀಷನ್. 3ನೇದು ಈಗ ನಾನೊಂದು, ಈಗ ಎಷ್ಟು ಜನ ಇದ್ದೀವಿ ಟೋಟಲಿ? 69. ಈಗ 7 ಬ್ಯಾಚ್ ಮಾಡೋಣ. 2 4 6 8 ಅಂದ್ಬಿಟ್ಟು ಅಂದರೆ 70 ಜನ ಅಂತ ಇಟ್ಕೊಳ್ಳೋಣ. ಇದರಿಂದ 10 ಜನ ಹೋಗ್ಬೇಕು. 1 2 3 4 5 6 7 8 9 10. ಆಯ್ತಾ? ನೀವು ಅಲ್ಲಿಂದ 1 ಹೇಳಿ 1 2 3 4 5 6 7 8 9 10. ನೀವು ಸೆಕೆಂಡ್ ಬ್ಯಾಚ್ ಅಂತ ಹೀಯ ಹೂವ ಫುಡ್ ಸೈನ್ಸ್ ಅಂತ ನಾನು ಹೇಳ್ತೀನಿ. ಆವಾಗ ನಾನು ಫಸ್ಟ್ ಬ್ಯಾಚ್ ಎಲ್ಲರೂ ಸೇರಿ ಹೇಳಿ ನೋಡೋಣ. ಕೈ ಜೋಶ್ ಬರ್ಬೇಕು. 1 2 3 4 1 2 3 4. Hello. Hi. Hi. Hello. Hello. Hi. Hello. Hi. Hi. Hello. ನಾನು ಹೇಳಿ ನನ್ನ ಕಂಡೀಷನ್ ನೀವೀಗ ಬದ್ಧರಾಗಿದ್ದೀರಿ. ಈಗ ಫಸ್ಟ್ ಕ್ವಶನ್ 4 ವರ್ಷ ಡಿಗ್ರಿ ಮಾಡಿದ್ವಿ. ಓಕೆ, ಫುಡ್ ಸೈನ್ಸ್ ಕಲ್ತಿದ್ರಿ, ಚೆನ್ನಾಗಿ ಏನು ಔಟ್ಪುಟ್ ಆಗ್ತಾ ಇದ್ರಿ, ಇನ್ಪುಟ್ ಎಲ್ಲ ತಗೊಂಡಿದ್ರಿ. ಕರೆಕ್ಟಾ? ಎಲ್ಲ ಇನ್ಪುಟ್ ತಗೊಂಡಿದ್ದೀರಾ, ಈಗ ಎಲ್ಲ ರೆಡಿ ಇದ್ದೀರಾ. ಈಗ ಕೊಟ್ಟರೆ ಕೆಲಸಕ್ಕೆ ಹೋಗೇ ಬಿಡ್ತೀರಿ, ಆ ಲೆವೆಲ್ಗೆ ಪ್ರಿಪ್ರೇಷನ್ ಆಗಿದೆ. ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಬ್ಯಾಚ್ ನಂಬರ್ 1ಗೆ ನಾನು ಕೇಳ್ತಾ ಇದ್ದೀನಿ, ಈ 4 ವರ್ಷದಲ್ಲಿ ಫುಡ್ ಸೈನ್ಸ್ ಅನ್ನು ನೀವು ಕಲ್ತಿರೋದ್ರಲ್ಲಿ ನಿಮಗೆ ಇಷ್ಟ ಆಗಿದ್ದು, ಇನ್ಫೆಕ್ಟ್ ಆಗಿರುವಂಥ ವಿಷಯ ಒಬ್ಬರು ಹೇಳಿ. ಕೈ ಎತ್ತಿ ಯಾರು ಹೇಳ್ಬೋದು? ಇಲ್ಲ, ನಿಮಗೆ ಯಾವುದೋ ಒಂದು ಇಷ್ಟ ಆಗಿರುತ್ತೆ, ನಿಮ್ಗೆ ಗೊತ್ತಿರುತ್ತಪ್ಪ, ನಂಗೆ ಈ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಂತ. ಯಾರಿಗೆ ಗೊತ್ತಿದೆ? ಸೆಕೆಂಡ್ ಬ್ಯಾಚ್ ಗೊತ್ತಿಲ್ಲ, ಕಲ್ತಿಲ್ವ? ಅಂದರೆ ಟೀಚರ್ ಹೇಳ್ಕೊಟ್ಟಿಲ್ವಾ? ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ಹೇಳ್ಕೊಟ್ಟಿಲ್ವಾ? ಮಾತಾಡಬಾರ್ದು ಅಂತ ಹೇಳಿ ನನ್ನ ಕಂಡೀಷನ್ ಅದು. ನಿಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಿದ್ದೀನಿಲ್ಲ, ನೀವು ಮಾತಾಡೋಂಗಿಲ್ಲ. ನಾನು ಅವಕಾಶ ಯಾರ ಕೈ ಯಾರಿಗೆ ಇಲ್ಲ? ಏನು ಕಲ್ತ ಇಲ್ವಾ? ನಾನು ಕೇಳಿರೋ ಕ್ವಶನ್ ಅರ್ಥ ಆಯ್ತಾ? 4 ಇಯರ್ಸ್ ಡಿಗ್ರಿಯಲ್ಲಿ ನೀವೀಗ ಆಲ್ರೆಡಿ ಕಲ್ತಿರೋದ್ರಲ್ಲಿ ನಿಮಗೆ ಇಷ್ಟವಾಗಿರುವಂಥದ್ದು ಅಥವಾ ಅತ್ಯಂತ ಆಸಕ್ತಿದಾಯಕವಾಗಿರುವಂಥದ್ದು ಫುಡ್ ಸೈನ್ಸ್ ಅಲ್ಲಿ ಏನು ಕಲ್ತ್ರಿ, ಎಫೆಕ್ಟಿವ್ ಆಗಿ ಯಾವ ರೀತಿ ನಿಮಗೆ ಅದು ತುಂಬಾ ಇಷ್ಟ ಆಗಿದೆ ಅಂದ್ರೆ ಯಾರಿಗೆ ಯಾವುದು ಇಷ್ಟ ಆಗಿದೆ ಹೇಳಿ. ಯಾರಿಗೆ ಏನು ಇಷ್ಟ ಆಗಿರೋ? ಇಷ್ಟ ಆಗಿರೋ ಕೈ ಎತ್ತಿತ್ತು ಅಷ್ಟೇ ಹೇಳಿದ್ರು, ಮಾತಾಡಬಾರ್ದು ಪ್ಲೀಸ್.
ಹಾರ್ಟಿಕಲ್ಚರ್ ಏನಕ್ಕೆ ಇಷ್ಟ ಆಯ್ತು? ಸರ್ ಅಂದ್ರೆ ನಾವು ಟಾಪಿಕ್ಸ್ ಕಲಿಯೋದ್ರಿಂದ ಪ್ರಾಕ್ಟಿಕಲ್ ಇದೆಲ್ಲ ಚೆನ್ನಾಗಿ. ಓಕೆ, ಹೇಳಿ ನಾನು ಕೇಳಿಸ್ಕೊಳ್ತೀನಿ. ನಮಗೆ ಸ್ಟಾರ್ಟಿಂಗ್ ಫಸ್ಟ್ ಸೆಮ್ ಅಲ್ಲೇ ಇತ್ತು ಹಾರ್ಟಿಕಲ್ಚರ್ ಇದು ಫಸ್ಟ್ ಸೆಮ್. ಹಾಗಾಗಿ ಅಲ್ಲಿ ನಾವು ಅದ್ರ ಜೊತೆಗೆ ಅಂದ್ರೆ ಪ್ರಾಕ್ಟಿಕಲ್ ಇದು ಮಾಡೋದ್ರಿಂದ ನಮ್ಗೆ ಫೀಲ್ಡ್ ಎಕ್ಸ್ಪೀರಿಯನ್ಸ್. ನೋಡಿ, ನಾನು ಫಸ್ಟ್ ಹೇಳಿದ್ದೀನಿ, ಇದು ನಾನು ಟ್ರೈನಿಂಗ್ ಸೆಷನ್ ಆಗಿರೋದ್ರಿಂದ ನಿಮಗೆ ಮಾತಾಡಕ್ಕೆ ಫುಲ್ ಅವಕಾಶ ಕೊಟ್ಟಿದ್ದೀನಿ. ಅವ್ರು ಏನು ಹೇಳ್ತಾರೆ ಕೇಳಿಸ್ಕೋಬೇಕು. ಅರ್ಥ ಆಯ್ತಾ? ನಾನು ನಿಮಗೆ ಫುಲ್ ಅವಕಾಶ ಕೊಡ್ತೀನಿ. ನೀವು ನನ್ನ ಸೆಷನಲ್ಲಿ ಮಾತಾಡೋಂಗಿಲ್ಲ. ನಾನು ಮಾತಾಡೋಕೆ ಹೇಳಿದ್ರೆ ನೀವು ಮಾತಾಡಬೇಕು. ನೀವು ಅಲ್ಲೆಲ್ಲ ಮಾತಾಡೋಕ್ಕೆ ನಾನು ಅವಕಾಶ ಕೊಡೋಲ್ಲ. ಹೇಳಿ ಸರ್. ಅಂದ್ರೆ ಫಸ್ಟ್ ಸೆಮ್ ಅಲ್ಲಿ ನಮ್ಗೆ ಇದಿದೆ ಸರ್, ಅದರಲ್ಲಿ ಪ್ರಾಕ್ಟಿಕಲ್ ಇತ್ತು. ಹಾಗಾಗಿ ನಮ್ಗೆ ಅಂದ್ರೆ ನಾಲೆಡ್ಜ್ ಜೊತೆಗೆ ಥಿಯರಿ ನಾಲೆಡ್ಜ್ ಜೊತೆಗೆ ಪ್ರಾಕ್ಟಿಕಲ್ ಅಲ್ಲಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದೆಲ್ಲ ಆಪರ್ಚುನಿಟೀಸ್ ಇತ್ತು. ಅಂದ್ರೆ ನಾವು ಇದುವರೆಗೂ ಕೇಳಿದ್ವಿ ಅಷ್ಟೇ ಏನ್ ಬೆಳೀತಾರೆ ಏನು ಅಂತ, ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಗೆ ಅದ್ರ ಬಗ್ಗೆ ಅಂದ್ರೆ ನಾಲೆಡ್ಜ್ ಸಿಕ್ತು ಸರ್. ನಿಮ್ಗೆ ಅದು ಇಷ್ಟ ಆಯ್ತು, ಬಟ್ ಅದರಿಂದ ಸುಮಾರು ಕಲಿಸಿದೆ. ಥ್ಯಾಂಕ್ ಯು, ವೆರಿ ಗುಡ್ ಆನ್ಸರ್. ಚಪ್ಪಾಳೆ ಹೊಡಿ. ಇನ್ನೊಂದು ಯಾರು ಹೇಳ್ಬೋದಾ? ಒಂದು ವಾಯ್ಸ್ ಪ್ಲೀಸ್ ಟೆಲ್ ಮಿ. ಸರ್, ನನಗೆ ಫುಡ್ ಕೆಮಿಸ್ಟ್ರಿ ರಿಲೇಟೆಡ್ ಸಬ್ಜೆಕ್ಟ್ಸ್ ತುಂಬಾ ಇಷ್ಟ. ಈಗ ಯಾವುದೋ ಒಂದು ಇಂಗ್ರೀಡಿಯೆಂಟ್ ನ ಇನ್ನೊಂದಕ್ಕೆ ಆಡ್ ಮಾಡಿದಾಗ ಒಳಗೆ ಏನ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಏನ್ ರಿಸಲ್ಟ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋದಿಲ್ಲ. ನನಗೆ ಇಂಟ್ರೆಸ್ಟ್ ತುಂಬಾ. ಅಂಡ್ ರಿಯಾಕ್ಷನ್ಸ್ ಆದಾಗ ಔಟ್ಪುಟ್ ಏನ್ ಬರುತ್ತಲ್ಲ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಇನ್ಫ್ಲುಯೆನ್ಸ್. ಅದ್ರ ಬಗ್ಗೆ ನಾನು ಜಾಸ್ತಿ ಓದಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್, ಸೂಪರ್. ಈಗ ನೆಕ್ಸ್ಟ್ ಇವ್ರು ನೋಡಿದಿರಾ? ಯಾರಿಗೆ ಗೊತ್ತಿದೆ? ಕೈ ಎತ್ತಬೇಕು, ಮಾತಾಡಬಾರ್ದು. ಯಾರಿಗೆ ಗೊತ್ತಿದೆ? ಇವ್ರು ಯಾರು ಗೊತ್ತಾ? IAS. ಯಾರ ಹೆಸರು ಗೊತ್ತಿಲ್ಲ? ಈಗ ಫಸ್ಟ್ ಇದಿರಲಿ. ಫಸ್ಟ್ ನಾನು ಯಾಕೆ ಕ್ವಶನ್ ಕೇಳಿದೆ ಅಂತಂದ್ರೆ ನಿಮ್ಗೆ ಈಗ ರಿಲೇಟ್ ಮಾಡ್ತಿದ್ದೀನಿ. ಈಗ ನೀವು ಫಸ್ಟ್ ಇಂಟ್ರಿಗೆ ಹೋದಾಗ ಟೆಲ್ ಮಿ ಇನ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ. ಟೆಲ್ ಮಿ ಯುವರ್ ಸೆಲ್ಫ್ ಅಂತಂದಾಗ ನೀವು ಏನು ಕಲ್ತೀರ ಅಂತ ಅಲ್ಲಿ ಹೇಳ್ಬೇಕಿತ್ತು. ಈಗ ನೀವು ಇವರಿಬ್ಬರೇ ಹೇಳಿದ್ದು, ಉಳಿದರೆಲ್ಲ ಫೇಲ್ ಅಂತ ಅರ್ಥ. ಅಲ್ಲಿಗೆ ಅರ್ಥ ಆಯ್ತಾ? ಯಾಕೆ ಕೇಳಿಸ್ತಾ ಇರ್ತಾ? ಅರ್ಥ ಆಯ್ತಾ ನಿಮ್ಗೆ? ಈಗ ನೀವು ನಿಮ್ಮ ಬಗ್ಗೆ ನೀವು ಈಗ ನನ್ನ ಬಗ್ಗೆ ಹೇಳೋದು ಬೇಡ, ನಿಮ್ಮ ಬಗ್ಗೆ ನೀವು ಹೇಳ್ಕೊಳಕ್ಕಾಗದಿದ್ದಾಗ ನೀವು ಕಲ್ತಿದ್ದೆ ಹೇಳಲಿಲ್ಲ ಅಂದ್ರೆ ನೀವು ಇಂಟ್ರೋಲ್ ಏನು ಫೇಸ್ ಮಾಡ್ತೀರಿ? ಅದು ಅರ್ಥ ಆಯ್ತಾ? ಯಾಕೆ ಕೇಳಿದ್ರೆ ಅರ್ಥ ಆಯ್ತಾ ಕ್ವಶನ್? ಅವರು ಇವರು ಇಬ್ಬರು ಹೇಳಿ ಅದು ಏನಲ್ಲ ವಾಟರ್ ಏನಾರು ಹೇಳಿ, ಬಟ್ ಹೇಳಿದ್ರ? ನೀವು ಹೇಳಿದ್ರೆ ಯಾರು ಹೇಳಿಲ್ಲ. ಹಾಗಾಗಿ ಐಸ್ ಬ್ರೇಕ್ ಮೆಥಡ್ ಅಂತಂದ್ರೆ ಈ ರೀತಿ ಉಪಯೋಗಿಸಿ ನಿಮ್ಮಿಂದ ಏನು ಔಟ್ಪುಟ್ ತೆಗಿಬೋದು ಅನ್ನೋದಕ್ಕೋಸ್ಕರ ಕೇಳಿರೋದು. ಇದು ಫಸ್ಟ್. ಇವ್ರು ಗೊತ್ತಾಯ್ತಾ? IAS ಆಫೀಸರ್ ಅಂತ ಅಂದ್ರೆ ಅಲ್ವಾ? ನೆಕ್ಸ್ಟ್ ಮುಂದೆ ಇವ್ರದೊಂದು ವಿಡಿಯೋ ನೋಡೋಣ. ಅದು ಅಲ್ಲೇ ವಿಡಿಯೋ ಅದೇ ಅದು ಮಾತಾಡೋಂಗಿಲ್ಲ, ನೀವು ನೋಡ್ಬೇಕಷ್ಟೇ. ಇವರು ಹಾರ್ತಿ ದೋಗ್ರ ನೀವು ಈ ರೀತಿ ರೋಲ್ ಮಾಡಲಾಗುತ್ತೆ. ನಾನು ಈಗ ಹೇಳ್ತಿರೋದು ತುಂಬ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಆ ವಿಡಿಯೋ ತೋರಿಸ್ಬೇಕಿದ್ದು ಆನ್ ಆಗ್ತಿಲ್ಲ, ನಿಮ್ಗೆ ತೋರಿಸ್ತೀನಿ. ಈಗ ಸ್ಟೋರಿ ಹೇಳ್ತಿದ್ವಿ. ಹಾರ್ತಿ ದೋಗ್ರ 1979ರಲ್ಲಿ ಉತ್ತರಾಖಂಡಿನ ಡೆಹ್ರಾಡೂನ್ನಲ್ಲಿ ಹುಡ್ತಾರೆ. ತಂದೆ ರಾಜೇಂದ್ರ ಡೋಗ್ರಾ, ತಾಯಿ ಕುಂಕುಮ್ ಡೋಗ್ರಾ. ಅರ್ಥಾಯ್ತಾ? ಈ ಮಗು ಹುಟ್ಟೋದಿಗೆ ಡಾಕ್ಟರ್ ಹೇಳ್ತಾರೆ ಇದು ಹುಬ್ಜತೆ ಇದೆ, ಈ ಮಗು ಉಪಯೋಗ ಆಗಲ್ಲ, ವಿಶೇಷ ಚೇತನ ಸ್ಕೂಲಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಎಲ್ಲಿಗೆ? ಹ್ಯಾಂಡಿಕ್ಯಾಪ್ಸ್ ಅಥವಾ ಈ ವಿಶೇಷ ಚೇತನ ಅಂತ ಗೊತ್ತಾಯ್ತಲ್ವಾ, ಆ ಸ್ಕೂಲಿಗೆ ಸೇರಿಸ್ಬಿಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರ ತಂದೆ ಕರ್ನಲ್ ಆಗಿರ್ತಾರೆ ಸೈನ್ಯದಲ್ಲಿ, ತಾಯಿ ಪ್ರಿನ್ಸಿಪಾಲ್ ಆಗಿರ್ತಾರೆ ಪ್ರೈವೇಟ್ ಸ್ಕೂಲಲ್ಲಿ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಈ ಮಗುನ ತಗೊಂಡೋಗಿ ನಾವು ವಿಕಲಚೇತನ ಶಾಲೆಯಲ್ಲಿ ಎಲ್ಲ ಬಿಟ್ಟರೆ ಈ ಪ್ರಪಂಚನೇ ವಿಕಲಚೇತನವಾಗಿರುತ್ತೆ ಅಂತ ಆ ಮಗು ತಲೆಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಬರುತ್ತೆ. ಅದಕ್ಕೋಸ್ಕರ ಕಾಮನ್ ಶಾಲೆಗೆ ಸೇರಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, 5-6 ವರ್ಷ ಆದಮೇಲೆ ಆ ಹುಡುಗಿನ ತಗೊಂಡೋಗಿ ಈ ಪ್ರೆಸ್ಟೀಜಿಯಸ್ ಗರ್ಲ್ಸ್ ಸ್ಕೂಲಿಗೆ ಸೇರಿಸ್ತಾರೆ, ಕಾಮನ್ ಸ್ಕೂಲ್ಗೆ ಸೇರಿಸ್ತಾರೆ. ಹುಡುಗಿ ಶಾಲೆಗೆ ಹೋಯ್ತು. ಶಾಲೆಯಲ್ಲಿ ಆ ಹುಡುಗಿ ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಮತ್ತೆ ಅವರು
ಡಿಗ್ರಿಯನ್ನು ಮಾಡೋದಿಗೆ ಎಕನಾಮಿಕ್ಸಲ್ಲಿ ಪದವಿಯನ್ನು ಮಾಡ್ತಾರೆ, ಎಕನಾಮಿಕ್ಸಲ್ಲಿ ಪದವಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೇರೆ ಹುಡುಗರೆಲ್ಲ ಆ ಹುಡುಗಿ 3 ಅಡಿ 2 ಇಂಚು, ಎಷ್ಟು 3 ಅಡಿ 2 ಇಂಚು. ಆವಾಗ ಎಲ್ಲರೂ ಅವ್ರನ್ನ ಕುಬ್ಜರು ಅಪಹಾಸ್ಯ ಮಾಡ್ತಾರೆ, ತುಂಬ ಟೀಸ್ ಮಾಡ್ತಾರೆ. ಆ ಹುಡುಗಿ ಮನೆಗೆ ಬಂದು ತಂದೆ ನಾ ಸ್ಕೂಲಿಗೆ ಹೋಗಲ್ಲ, ಎಲ್ಲ ನನ್ನ ಅಪಹಾಸ್ಯ ಮಾಡ್ತಾರೆ, ಆ ಸ್ಕೂಲಲ್ಲಿ ಕೂರಕ್ಕಾಗ್ತಿಲ್ಲ, ನನಗೆ ಆಗಲ್ಲ, ನಾನು ಹೋಗೋದಿಲ್ಲ ಅಂತ. ಆವಾಗ ಅವ್ರ ತಂದೆ ತಾಯಿ ಒಂದೇ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ನೀವು ಹೋಗ್ತಿರೋದು ಸಕ್ಸಸ್ ಕಡೆ, 1000 ಜನ 1000 ಮಾತಾಡಲಿ, ನೀನು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಓದಿನ ಕಡೆ ಮಾತ್ರ ಗಮನ ಇರಬೇಕು, ಬಾಕಿ ಇರೋದ್ರ ಕಡೆ ಗಮನ ಇರಬಾರ್ದು ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಇರೋರು ಕೇಳಿಸ್ತಿದ್ಯಾ? ಕನ್ನಡಕ್ಕೆ ಹಾಕಿದಿಲ್ಲ, ಕೇಳಿಸ್ತಿದ್ಯಾ? ಓಕೆ. ಹಾಗಾಗಿ ಆ ಹುಡುಗಿ ಬೇಜಾರು ಮಾಡ್ಕೊಳ್ಳೋ ಹಾರ್ಡ್ ವರ್ಕಿಂಗ್ ಮಾಡೋದು. ಟರ್ನಿಂಗ್ ಪಾಯಿಂಟ್ ಇಲ್ಲಿ ಈಗ ಹೇಳ್ತಿರೋದು. ಅಲ್ಲಿಗೆ ಈ ಡೆಹ್ರಾಡೂನಿಗೆ ಮೊದಲ IAS ಆಫೀಸರ್ ಜಿಲ್ಲಾಧಿಕಾರಿಯಾಗಿ ಮನೀಷಾ ಪನ್ವಾರ್ ಅಂತ ಬರ್ತಾರೆ. ಯಾರು? ಮನೀಷಾ ಪನ್ವಾರ್ ಅಂತ ಬರ್ತಾರೆ. ಈ DC ಈ ಮಹಿಳೆಯರಿಗೆ ವಿಶೇಷ ಶಿಕ್ಷಣ ಜೊತೆಗೆ ಅವರಿಗೆ ಆದ್ಯತೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ, ವೆಲ್ಫೇರ್ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಈ ಹುಡುಗಿ ಒಂದು ಕಾರ್ಯಕ್ರಮದಲ್ಲಿ ಆ ಮಾತನ್ನು ಕೇಳಿಸ್ಕೊಳುತ್ತೆ. DC ಇರ್ತಾರಲ್ಲ, ಮನೀಷಾ ಪನ್ವಾರ್ ಅವರ ಮಾತನ್ನು ಕೇಳ್ಕೊಳುತ್ತೆ. ಈ ಮಾತನ್ನು ಕೇಳಿದ ಸಂದರ್ಭದಲ್ಲಿ ನಾನು ಆದರೆ ಈ DCಗೆ ಆಗಬೇಕು ಅಂತ ಮನಸ್ಸಿಗೆ ಬಂತು. ಹಾರ್ಡ್ ವರ್ಕ್ ಮಾಡುತ್ತೆ, ಸಿಕ್ಕಾಪಟ್ಟೆ ಸ್ಟಡಿ ಮಾಡುತ್ತೆ, ನಿರಂತರವಾಗಿ ಓದುತ್ತೆ. ಆ ನಿರಂತರವಾಗಿ ಓದಿದ ಒಂದು ಸಂದರ್ಭದಲ್ಲಿ ಆ ಹುಡುಗಿ UPSC ಎಕ್ಸಾಮನ್ನು ಕಟ್ಟಿದೆ. UPSC ಎಕ್ಸಾಮನ್ನು ಕಟ್ಟಿದೆ. ಆ UPSC ಎಕ್ಸಾಮ್ ಕಟ್ಟಿದ ಮೇಲೆ 2006ರಲ್ಲಿ ಆ ಹುಡುಗಿ ಆಲ್ ಇಂಡಿಯಾ ಲೆವೆಲಲ್ಲಿ UPSCಯಲ್ಲಿ ಅಖಿಲ ಭಾರತ ಸೇವೆ ಅಂತ ಅಂತೀವಿ ಕನ್ನಡದಲ್ಲಿ, ಅಥವಾ UPSC ಇದರಲ್ಲಿ 56 ರ್ಯಾಂಕ್ ಬರುತ್ತೆ. ಯಾವುದರಲ್ಲಿ? ರಾಜಸ್ಥಾನ ಕೇಡರ್ಗೆ ಆಯ್ಕೆ ಆಗುತ್ತೆ. ರಾಜಸ್ಥಾನ ಕೇಡರ್ಗೆ 56ನೇ ರ್ಯಾಂಕಾಗಿ ಆಯ್ಕೆ ಆಗುತ್ತೆ. ಗೊತ್ತಾಯ್ತಾ? ಈ ಹುಡುಗಿ ಆಯ್ಕೆ ಆಗುತ್ತೆ. ಅಷ್ಟಿಗೆ ನಿಲ್ಲುತ್ತಾ ಆ ಹುಡುಗಿ ಏನು ಮಾಡುತ್ತೆ ಅಂತಂದರೆ, ಹಾರ್ಡ್ ವರ್ಕ್ ಮಾಡಿದ್ದು. ಫಸ್ಟ್ ಅವ್ರಿಗೆ ಅಪಾಯಿಂಟ್ಮೆಂಟು ಜೋಧ್ಪುರದಲ್ಲಿ MD ಫಾರ್ ಈ ಮೆಸ್ಕಾಮ್ ಅಂತಲ್ಲ ಅಂತೀವಲ್ಲ, ಅಲ್ಲಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸವನ್ನು ಕೊಡ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಕೊಡ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಹೋಗುತ್ತೆ. ನೆಕ್ಸ್ಟು ಅವರಿಗೆ DC ಆಗಿ ಬಿಕನೇರ್ ಅಂತ ಒಂದು ಸ್ಥಳ, ಬಿಕನೇರ್ ಅಂತ ಕೇಳಿದ್ರು ರಾಜಸ್ಥಾನದಲ್ಲಿ, ಅಲ್ಲಿಗೆ ಆಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಬ್ಯೂಟಿಫುಲ್ ಕೆಲಸ ಮಾಡುತ್ತೆ. ಬ್ಯಾಂಕೋ ಬಿಕನೋ ಅಂತ ಒಂದು ಕಾರ್ಯಕ್ರಮವನ್ನು ಮಾಡುತ್ತೆ. ಬ್ಯಾಂಕೋ ಬಿಕನೋ ಆ ಕಾರ್ಯಕ್ರಮ ಏನು ಅಂತಂದರೆ, 195 ಗ್ರಾಮ ಪಂಚಾಯತಿಗಳಿಗೆ ಬಯಲು ಮುಕ್ತ ಶೌಚಾಲಯವನ್ನು ನಿರ್ಮಿಸುವಂಥದ್ದು. ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ. ಈ ಮಹಿಳೆ 3 ಅಡಿ 2 ಇಂಚ್ ಅಷ್ಟೇ, ಬಟ್ ಕೆಲಸದಲ್ಲಿ 195 ಏನು ಗ್ರಾಮ ಪಂಚಾಯತಿಗಳಿಗೆ ಬ್ಯಾಂಕೋ ಬಿಕನೋ ಕಾರ್ಯಕ್ರಮ ಹಾಕಿಬಿಟ್ಟು ಬಯಲು ಮುಕ್ತ ಶೌಚಾಲಯಗಳನ್ನು ನಿರ್ಮಾಣ ಮಾಡುತ್ತೆ. ಇದನ್ನು ಅದು ಒಂದು. ಅದ್ರ ಜೊತೆಗೆ ನೀರು ಮತ್ತು ಭೂಮಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ, ಎಲ್ಲೂ ಕೂಡ ಆರೋಗ್ಯ ಹೆಲ್ತ್ ಅಪ್ಸೆಟ್ ಆಗ್ತಿದ್ದಂಗೆ ಆ ಗ್ರಾಮವನ್ನು ಸುಧಾರಣೆ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ಹಾಜ್ಮೀರ್ಗೆ ಬರ್ತಾರೆ. ಹಾಜ್ಮೀರ್ DC ಆದಾಗ 2018ರಲ್ಲಿ ವಿಧಾನಸಭಾ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನಲ್ಲಿ ಇವರು ಸುಮಾರು ಅಂಗವಿಕಲರು ಏನಿರ್ತಾರೆ, 17,000 ಅಂಗವಿಕಲರನ್ನ ಇವರು ವೀಲ್ ಚೇರ್ಗಳನ್ನು ಅರೇಂಜ್ಮೆಂಟ್ ಮಾಡಿ, ಅಲ್ಲಿ ಮತಗಟ್ಟ ಅಧಿಕಾರಿಗಳನ್ನು ನೇಮಕ ಮಾಡಿ, ಅಲ್ಲಿ ಇವರು ಅವರಿಗೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ವೀಲ್ ಚೇರಲ್ಲಿ ಕರ್ಕೊಂಡು ಓಟನ್ನು ಹಾಕಿಸ್ತಾರೆ. ಇದನ್ನು ಗಮನಿಸಿದ್ದು ಅವತ್ತು 2018ರಲ್ಲಿ ರವಿಶಂಕರ್ ಅಂತ ಇರ್ತಾರೆ, ಅವರು ಭಾರತದ ಕಾನೂನು ಸಚಿವರಾಗಿರ್ತಾರೆ. ಅವರು ಮತ್ತೆ ರಾಷ್ಟ್ರಪತಿ, ಈಗ ನೋಡಿದ್ರಲ್ಲ ಆ ಚಿತ್ರದಲ್ಲಿ ರಾಷ್ಟ್ರಪತಿ ಕೋವಿಂದ್ ಅಂತ ಇರ್ತಾರೆ, ಅವರು ಇವರನ್ನ ರಾಷ್ಟ್ರೀಯ ಪ್ರಶಸ್ತಿ ಕೊಡ್ತಾರೆ. ನೋಡಿದ್ರೆ ಪ್ರಶಸ್ತಿ ಇದು ಕೊಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ಬರ್ತಾರೆ, ಇನ್ನೂ ಮುಂದುವರೆದು ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಮಾಡ್ತಾರೆ ಅಂತಂದರೆ, ನೀವು ಹಾಸನದಲ್ಲಿ ನೋಡ್ಬೋದು, ಸುಮಾರು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಇದೆ ಅಲ್ವಾ, ಮಂಗಳ ಆಸ್ಪತ್ರೆ ಇದೆ, ಬೇರೆ ಬೇರೆ ಆಸ್ಪತ್ರೆಗಳಿದೆ. ಅದೇ ಟೈಪು ರಾಜಸ್ಥಾನದಲ್ಲಿ ಅಜ್ಮೀರಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಿರುತ್ತೆ. ಅಲ್ಲಿ ಡಾಕ್ಟರ್ ಫಾರ್ ಡಾಕ್ಟರ್ ಅಂತ ಒಂದು ಕಾರ್ಯಕ್ರಮ ತರ್ತಾರೆ. ಏನು? ಡಾಕ್ಟರ್ ಫಾರ್ ಡಾಕ್ಟರ್ ಅಂತ ಒಂದು ಕಾರ್ಯಕ್ರಮ ತರ್ತಾರೆ. ಈ ಕಾರ್ಯಕ್ರಮದಲ್ಲಿ ಅವ್ರು ಏನು ಮಾಡ್ತಾರೆ, ಈ ಬಡಬೋಗರು, ನಿರ್ಗತಿಕರು, ಅಂಗವಿಕಲರು
ಇವರು ಯಾರು ಈ ಹೆಣ್ಮಕ್ಳು ಆ ಮಗು ಹುಟ್ಟುತ್ತಲ್ಲ ಅವ್ರು ಬಿಸಾಕಿ ಹೋಗುವ ಒಂದು ಸಂದರ್ಭಗಳು ಕಾಣಿಸ್ಕೊಳ್ಳುತ್ತೆ. ಹೆಣ್ಣು ಮಕ್ಕಳನ್ನ ಬಿಸಾಕಿ ಹೋಗುವಂಥ ಸಂದರ್ಭಗಳು ಸೂಕ್ಷ್ಮತೆ ಗೊತ್ತಾಗುತ್ತೆ. ಅದಕ್ಕೆ ಆ ಹೆಣ್ಣು ಮಕ್ಕಳನ್ನೆಲ್ಲ ಈ ಡಾಕ್ಟರ್ಗಳು ಆ ಆಸ್ಪತ್ರೆಗಳಲ್ಲಿ ಏನು ಮಾಡಿದ್ರು, ಅವರು ಅದು ಆ ಮಗುನ ಆಹಾರ, ಬಟ್ಟೆ ಮತ್ತು ಶಿಕ್ಷಣವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಅವರಿಗೆ ಮೋಟಿವೇಟ್ ಮಾಡ್ತಾರೆ. ಆ ಡಾಕ್ಟರ್ಗಳಿಗೆ ಫುಲ್ ಪ್ರೋತ್ಸಾಹ ಕೊಡ್ತಾರೆ, ಒಬ್ಬ ಟಿಸಿಯಾಗಿ ಪ್ರೋತ್ಸಾಹ ಕೊಡ್ತಾರೆ. ಅವಾಗ ಆ 40 ಹೆಣ್ಣು ಮಕ್ಕಳನ್ನ ಉಳಿಸಿ ಒಳ್ಳೆ ಎಜುಕೇಷನನ್ನು ಕೊಡಿಸ್ತಾರೆ. ಏನು ಮಾಡ್ತಾರೆ? ಒಳ್ಳೆ ಎಜುಕೇಷನನ್ನು ಕೊಡ್ತಾರೆ. ಇನ್ನೊಂದು ಅವ್ರು ಮಾಡಿದ ಒಂದು ಅತ್ಯುತ್ತಮ ಕಾರ್ಯ ಅಂತಂದರೆ ಮಾ ಅಂತ ಒಂದು ಪ್ರೋಗ್ರಾಮನ್ನು ತರ್ತಾರೆ. ಮಾ ಎಂಬ ಒಂದು ಕಾರ್ಯಕ್ರಮವನ್ನು ತರ್ತಾರೆ. ಆ ಕಾರ್ಯಕ್ರಮ ಏನು ತರ್ತಾರೆ ಅಂತಂದರೆ, ಈ ಮಹಿಳೆಯರಿಗೆ ಅನಿಮಿಯಾ ಕಾಯಿಲೆ ಬಂದಿರೋದು, ಅನಿಮಿಯಾ ಹೇಳಿದ್ರಲ್ವ, ಈ ಅನಿಮಿಯಾ ಕಾಯಿಲೆಯಿಂದ ಬಳಲುತ್ತಿರುವಂಥ ಒಂದು ಹೆಣ್ಮಕ್ಳಿಗೆ ಮಾ ಅಂತ ಕಾರ್ಯಕ್ರಮ ತಂದು ಆ ಮಾ ಕಾರ್ಯಕ್ರಮದಲ್ಲಿ ಆ ಹೆಣ್ಣುಮಕ್ಕಳನ್ನೆಲ್ಲ ಉಳಿಸ್ತಾರೆ. ಇದು ಮಾಡ್ತಾರೆ. ಇದು ಮಾಡಿದ್ದಕ್ಕೆ ಲಾಸ್ಟ್ ಅವರ ಡಿ ಸಿಯಿಂದ ನೆಕ್ಸ್ಟ್ ಅವ್ರಿಗೆ 2019ರಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ CM ಕೊಡ್ತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ CM ಕೊಡ್ತಾರೆ. ಈಗ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ರಾಜಸ್ಥಾನ ಕೇಂದ್ರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಸ್ಟೋರಿ ಯಾಕೆ ಹೇಳಿದೆ ಅಂತಂದರೆ, ನೀವು ವಿದ್ಯಾರ್ಥಿಗಳು ಒಬ್ಬ ಕುಕ್ ಜೊತೆ ಎಲ್ಲರೂ ಅಂಗವಿಕಲರ ಒಂದು ಸ್ಕೂಲಲ್ಲಿ ಇದ್ದರೆ ಹಾಗೆ ಆ ಪ್ರಪಂಚ ಇದೆ ಅಂತ ತಿಳ್ಕೊಳ್ತೀವಿ. ಬಟ್ ಇವತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿಯಾಗಿ ಬದಲಾವಣೆ ಆಗಿದ್ದಾರೆ ಅಲ್ವಾ? ಇದು ಬದಲಾವಣೆಯ ಪರ್ವ. ನೀವು ಬದಲಾವಣೆ ಆಗಬೇಕು. ನಿಮಗೆ ಈ ರೀತಿಯ ಸ್ಟೋರಿಗಳು ಯಾಕೆ ತೋರಿಸ್ತೀವಿ ಅಂತಂದರೆ, ನೀವು ಐಸ್ ಬ್ರೇಕ್ ಆಗಿ, ನೀವು ಈ ರೀತಿ ಮೋಟಿವೇಟ್ ಆಗಿ ಯಾರು ನೀವು ಏನಾದ್ರು ಒಂದು ಕೆಲಸದಲ್ಲಿ ಸಿಕ್ಕಿದ್ರೆ ಈ ಕಾಲೇಜಿಗೆ ಕಲ್ತಿದ್ದಕ್ಕೆ ನೀವು ಸಾರ್ಥಕತೆ ಆಯ್ತಾ? ಅರ್ಥ ಆಯ್ತಾ?